ಮನಸ್ಸು ನಿಯಂತ್ರಣ. ಮನಸ್ಸಿನ ಮೇಲೆ ಇಂತಹ ನಿಯಂತ್ರಣ ಶಕ್ತಿ ಇರಲಿ ಹೇಗೆ? ಸ್ಥೂಲ ಕರ್ಮೇಂದ್ರಿಯ ಮೂಲಕ ಕೈ ಕಾಲು ಇವುಗಳನ್ನು ಯಾವಾಗ ಬೇಕು ಹೇಗೆ ಬೇಕು ಹಾಗೆ ನಿಯಂತ್ರಣ ಮಾಡುತ್ತೀರಿ. ಅದರಲ್ಲಿ ಸಮಯ ಹಿಡಿಸುತ್ತದೆ. ಈಗ ಯೋಚಿಸಿ, ಕಾಲನ್ನು ಮೇಲೆ ಮಾಡಬೇಕು, ಸಮಯ ಹಿಡಿಸುತ್ತದೆ. ಈ ಶರೀರದ ಎಲ್ಲ ಅವಯವ ನಿಯಂತ್ರಣ ಮಾಡುತ್ತೀರಿ. ಅದೇ ರೀತಿ ಮನಸ್ಸಿನ ಮೇಲೆ ನಿಯಂತ್ರಣ ಇರಬೇಕು. ಎಲ್ಲಿ ಏಕಾಗ್ರ ಮಾಡಲು ಬಯಸುತ್ತೀರಿ ಅಲ್ಲಿ ಏಕಾಗ್ರ ಆಗಿಬಿಡಬೇಕು. ಮನಸ್ಸು ಸೂಕ್ಷ್ಮ ಮನಸ್ಸು, ಬುದ್ಧಿ, ಸಂಸ್ಕಾರ ನಿಯಂತ್ರಣದಲ್ಲಿ ಇರಬೇಕು. ಮನಸ್ಸಿಗೆ ಆರ್ಡರ್ ಮಾಡಿ, ಸೆಕೆಂಡಿನಲ್ಲಿ ಯಾವಾಗ ಬೇಕು, ಎಷ್ಟು ಸಮಯ ಬೇಕು ಮನಸ್ಸಿನಿಂದ ತಲುಪಬಹುದೇ. ಏಕಾಗ್ರವಾಗಿ ಬಿಡಬೇಕು, ಅಚಲವಾಗಿರಬೇಕು, ಏರುಪೇರು ಆಗಬಾರದು. ಓಂ ಶಾಂತಿ.